ನೋಡಿ, ಗಟ್ಟಿ ಚಿನ್ನ ಅಂತ ನನ್ನ ಹತ್ರ ಇರೋದು ಇದೊಂದೇ. ಇದನ್ನು ತಗೊಂಡು ಮದುವೆಗೆ ಏನೇನು ವ್ಯವಸ್ಥೆ ಬೇಕೋ ಎಲ್ಲ ಮಾಡಿ. ಪರಿ, ದಯವಿಟ್ಟು ನನ್ನನ್ನು ಕ್ಷಮಿಸು. ಎಂಥ ಕೆಲಸ ಆಗೋಯ್ತು ರೀ. ಯಾಕೆ ನೀವು ನನ್ನ ಹತ್ರ ಒಂದು ಮಾತು ಹೇಳಲಿಲ್ಲ? ನಿನ್ನಿಂದ ವಿಷಯ ಮುಚ್ಚಿಡೋ ಉದ್ದೇಶ ನನಗಿರಲಿಲ್ಲ ಪರಿ. ಆದರೆ ನಿನಗೆ ಹೇಳಿದ್ರೆ ನೀನೆಷ್ಟು ನೊಂದ್ಕೋತೀಯ, ಟೆನ್ಷನ್ ಮಾಡ್ಕೋತೀಯ ಅಂತ ನನಗೆ ಗೊತ್ತಿತ್ತು. ಅದಕ್ಕೆ ನಮ್ಮ ಹತ್ರ ಜಾಸ್ತಿ ಏನೂ ಇಲ್ಲ ಅಂತ ಮೊದಲಿಂದನೂ ನನಗೆ ಗೊತ್ತಲ್ವಾ. ನಾನು ನಿಮ್ಮ ಕಷ್ಟದಲ್ಲಿ ಭಾಗಿಯಾಗ್ತಿದ್ದೆ. ಆದರೆ ಇಂಥ ಸಮಯದಲ್ಲಿ 4 ಜನರ ಹತ್ರ ಎಂತೆಂಥ ಮಾತು ಕೇಳೋ ಹಾಗಾಯ್ತಲ್ಲ ನಿಮಗೆ. ಏನು ಮಾಡೋದು ಪರಿ, ಬಡತನದಲ್ಲೇ ಹುಟ್ಟಿದವನು ನಾನು. ರಿಸ್ಕ್ ತಗೊಳ್ಳೋದಕ್ಕೆ ತಯಾರಿಲ್ಲದೆ ಇದ್ದಾಗ, ದುಡ್ಡಿಲ್ಲದೆ ಇರುವಾಗ ಇಂಥ ಮಾತುಗಳೆಲ್ಲ ಸಹಜ. ನೀನು ಕೊಟ್ಟ ತಾಳಿನ ಅವನು ಸೇಟುಗೆ ಮಾರಿದ್ನಂತೆ. 50,000 ಕಡಿಮೆ ಬಂದಿದೆ, ಇನ್ನು 50,000 ಕೊಟ್ಟರೆ ಮಾತ್ರ ಡೆಕೋರೇಷನ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾನೆ. ಈಗೇನ್ರಿ ಮಾಡೋದು? ಹೂನವರೇ ಇಲ್ಲ ಅಂದರೆ ಆಗುತ್ತಾ? ಡೆಕೋರೇಷನ್ನೇ ಇಲ್ಲ ಅಂದರೆ ಎಲ್ಲ ಸಪ್ಪೆ ಸಪ್ಪೆ ಅನಿಸುತ್ತೆ ರೀ. ದೇವರು ಒಂದು ದಾರಿ ತೋರಿಸ್ತಾನೆ ಪರಿ. ನಾವು ಯಾರಿಗೂ ಕೇಡು ಬಯಸಿಲ್ಲ ಅಂದಮೇಲೆ ನಮಗೂ ಕೇಡಾಗಲ್ಲ ಅನ್ನೋ ನಂಬಿಕೆಯಿಂದ ಮುಂದುವರಿಬೇಕಷ್ಟೆ. ಚಿಕ್ಕಪ್ಪ, ಚಿಕ್ಕಮ್ಮ, ಡೆಕೋರೇಷನ್ ಅವ್ರು ಬಂದಿದ್ದಾರೆ. ಯಾರಮ್ಮ ನೀನು? ನಮಸ್ತೆ ಅಮ್ಮ. ನಮಸ್ಕಾರ. ನನ್ನ ಹೆಸರು ರಾಧಾ. ಇವಳು ನನ್ನ ಫ್ರೆಂಡ್ ನಂದಿನಿ. ಫ್ಲವರ್ ಡೆಕೋರೇಷನ್ ಮಾಡೋದೇ ನಮ್ಮ ಕೆಲಸ ಅಮ್ಮ. ಹೌದಾ? ಆದರೆ ನಾವು ಬೇರೆಯವ್ರಿಗೆ ಹೇಳಿದ್ದೀವಲ್ಲಮ್ಮ. ಇಲ್ಲಿಗೆ ಅರ್ಜೆಂಟಾಗಿ ಡೆಕೋರೇಟರ್ಸ್ ಬೇಕು ಅಂತ ಕಾಲ್ ಬಂತು, ಅದಕ್ಕೆ ಸಡನ್ನಾಗಿ ಬಂದುಬಿಟ್ವಿ. ಅಯ್ಯೋ ಹೌದಾ? ನಾವು ಆಗಲೇ ಹೇಳಾಗಿದೆಯಲ್ಲಮ್ಮ. ಚಿಕ್ಕಮ್ಮ, ನಮಗೆ ಬೇಕಾಗಿರೋದು ಫ್ಲೇವರ್ ಡೆಕೋರೇಟರ್ಸೇ. ಯಾರಾದ್ರೇನು ಕೆಲಸ ಆಗಬೇಕು ಅಷ್ಟೇ ಅಲ್ವಾ? ಅಲ್ವಾ ಚಿಕ್ಕಪ್ಪ? ಇವ್ರನ್ನ ನೋಡ್ತಾ ಇದ್ರೆ ಆ ದೇವರೇ ಕಳಿಸಿದಾನೆ ಅಂತ ಅನ್ಸುತ್ತೆ ಕಣೆ. ಯಾರು ಕರೆದ್ರೋ ಏನೋ, ಆದರೆ ನೀವು ಬಂದಿರೋ ಟೈಮ್ ಅಂತೂ ಚೆನ್ನಾಗಿದೆ. ದಯವಿಟ್ಟು ಮಾಡಿಕೊಡಿ. ಖಂಡಿತ ಮಾಡ್ತೀವಮ್ಮ. ಮಂಟಪ ಎಲ್ಲಿದೆ ಅಂತ ತೋರಿಸಿದ್ರೆ ನಾವು ಕೆಲಸ ಶುರು ಮಾಡ್ತೀವಿ. ಒಂದು ನಿಮಿಷ ಇರಮ್ಮ, ನನ್ನ ಮಗಳನ್ನ ಕರಿತೀನಿ. ಅಮ್ಮೋ, ಅಮ್ಮೋ. ಏನಮ್ಮ? ಬಾಮ್ಮ ಇಲ್ಲಿ. ಇವರು ರಾಧಾ ಮತ್ತು ಅವ್ರ ಫ್ರೆಂಡ್ ನಂದಿನಿ ಫ್ಲವರ್ ಡೆಕೋರೇಷನ್ ಮಾಡೋಕ್ಕೆ ಬಂದಿದ್ದಾರೆ. ಮಂಟಪ ತೋರಿಸು, ಅವ್ರ ಕೆಲಸ ಶುರು ಮಾಡ್ಕೋತಾರೆ. ನಾನು ಅಮೂಲ್ಯ. ಹಾಯ್. ಫಾಲೋ ಮೀ. ನಮ್ಮ ಚಿಕ್ಕಮ್ಮನ ತಡೀರಿ ಅಂತ ಯಾಕೆ ಮೆಸೇಜ್ ಮಾಡಿದ್ರಿ? ಆ್ಯಕ್ಚುಲಿ ಅವರು ಫ್ಲವರ್ ಡೆಕೋರೇಟ್ ಮಾಡೋದಕ್ಕೆ ಯಾರಿಗೂ ಆಲ್ರೆಡಿ ಹೇಳಿದ್ರಂತೆ. ಆರ್ಡರ್ ತೊಗೊಂಡಿದ್ದವನು ಫುಲ್ ಪೇಮೆಂಟ್ ಆಗಿಲ್ಲ ಅಂತ ಡೀಲ್ ಕ್ಯಾನ್ಸಲ್ ಮಾಡ್ಕೊಂಡು ಹೊರಟೋದ. ಇವ್ರು ಏನು ಮಾಡಬೇಕು ಅಂತ ಗೊತ್ತಾಗದೆ ತುಂಬ ಟೆನ್ಷನಲ್ಲಿದ್ದರು. ತಾಳಿ ಎಲ್ಲ ಅಡ್ಡ. ಅದಕ್ಕೆ ನಾನೇ ಕಾಂತಂಗೆ ಕಾಲ್ ಮಾಡಿ ಅರೇಂಜ್ಮೆಂಟ್ ಮಾಡೋದಕ್ಕೆ ಹೇಳಿದೆ. ಕಾಂತ ಅವ್ರನ್ನ ಕರೆಸಿದ್ದಾನೆ. ಥ್ಯಾಂಕ್ ಯು ವೇದಾಂತ್, ಥ್ಯಾಂಕ್ ಯು ಸೋ ಮಚ್. ಇಟ್ಸ್ ಓಕೆ. ನಿಮಗೆ ಗೆಟಪ್ ಒಂಥರ ಚೆನ್ನಾಗಿ ಕಾಣಿಸ್ತಿದೆ. ಕಮಾನ್ ಸಾತನ್, ನನಗೆ ಸದ್ಯಕ್ಕೆ ಇಂಪಾರ್ಟೆಂಟ್ ಆಗಿರೋದು ನಮ್ಮ ಪ್ಲ್ಯಾನ್. ಅದು ಮಿಸ್ ಆಯಿತು ಅಂದರೆ ವಿಕ್ರಾಂತ್ನ ಹ್ಯಾಂಡಲ್ ಮಾಡೋದಕ್ಕಾಗಲ್ಲ. ಇದೇ ಮಂಟಪ. ಸರಿ, ಹಾಗಿದ್ರೆ ನಾವು ಕೆಲಸ ಶುರು ಮಾಡ್ತೀವಿ.
ನಿಮಗೆ ರಾಮ ಅಂದರೆ ಇಷ್ಟನಾ? ಬರೀ ಇಷ್ಟ ಅಲ್ಲ, ನನ್ನ ಪ್ರಾಣ. ರಾಮನ್ ನೆನೆಸ್ಕೊಳ್ದೆ ನಾನು ಯಾವ ಕೆಲಸನೂ ಮಾಡಲ್ಲ. ವಾವ್, ಸೂಪರ್. ನಮ್ಮ ಬಜರಂಗಿನೂ ರಾಮನ್ ಫ್ಯಾನೇ. ನಾನು ಬಜರಂಗಿ ಫ್ಯಾನು. ಗೊತ್ತಿಲ್ದಲೆ ನಮ್ಮಲ್ಲೇ ಒಂಥರ ಕನೆಕ್ಷನ್ ಇದೆ ಅಲ್ವಾ? ನಿಜ ಅಮೂಲ್ಯ. ನಮ್ಮಮ್ಮನೂ ಯಾವಾಗಲೂ ಹೇಳ್ತಾ ಇರ್ತಾಳೆ, ಪ್ರತಿಯೊಂದು ಭೇಟಿಗೂ ಉದ್ದೇಶ ಇರುತ್ತೆ ಅಂತ. ಅಕ್ಕನ ಮದುವೆಗೆ ನೀವೇ ಡೆಕೋರೇಷನ್ ಮಾಡಬೇಕು ಅಂತಿತ್ತೇನೋ, ಅದಕ್ಕೆ ನೀವೇ ಬರೋ ಹಾಗಾಯ್ತು. ಹೂವೆಲ್ಲ ರೆಡಿ ಇದೆ, ನೀವು ಶುರು ಮಾಡಿ. ಏನು ಹೇಳ್ತಾಳೋ ಏನೋ, ಇವಳು ಯಾವಾಗಲೂ ಏನಾದರೂ ಒಂದು ಇದ್ದೇ ಇರುತ್ತೆ. ಯೋ, ಎಲ್ಲಿಂದ ತಪ್ಪಿಸ್ಕೊಂಡು ಬಂದಿದ್ಯಯ್ಯ? ಮೀಸೆ ಬಿದ್ದೋಗ್ತದೆ, ಹೇಳಿದ್ರು ಗೊತ್ತಾಗಲ್ವಲ್ಲಯ್ಯ. ಹೇಗಯ್ಯ ನಿಂಗೆ ಹೇಳೋದು? ನನ್ನ ಪ್ರಾಣ ತೆಗಿಯಕ್ಕಂತಾನೆ ಹುಟ್ಟಿದ್ಯಾ ಕಣಯ್ಯ ನೀನು. ಅಪ್ಪ ಬಜರಂಗಿ, ಹೋಗಿ ಹೋಗಿ ಶುಂಠಿ ಶಂಕರನಿಂದ ಹುಡ್ಕೊಂಡು ಹೋಗೋ ಥರ ಮಾಡ್ತಿದ್ಯಲ್ಲ. ನಂದಿನಿ, ಇಲ್ಲಿ ಸಿಚುಯೇಷನ್ ನೋಡ್ತಾ ಇದ್ರೆ ಯಾರೋ ಡೆಕೋರೇಟ್ ಮಾಡಕ್ಕೆ ಬಂದು ಅರ್ಧ ಕೈ ಕೊಟ್ಟು ಹೋಗಿರೋ ಥರ ಇದೆ. ಅಲ್ಲಿ ಇಲ್ಲಿ ಸ್ವಲ್ಪ ಡೆಕೋರೇಟ್ ಮಾಡಿದ್ದಾರೆ. ಹೌದು ರಾಧಾ, ಯಾರೋ ದುಡ್ಡುಗೋಸ್ಕರನೇ ಬಂದಿದ್ರು ಅನ್ಸುತ್ತೆ. ರಾಧಕ್ಕ, ರಾಧಕ್ಕ ನೀನಿಲ್ಲಿ? ಅದಿತಿ ನೀನು?